ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ ಸ್ವಲ್ಪ ಗಿಡಗಳು ತಂದಿದ್ವಿ, ಅವನ್ನ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ನನಗೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಗಿಡ ಅಂದರೆ ತುಂಬಾ ಇಷ್ಟ. ನಾನು ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮ ಬಂದಿದ್ದರು, ಅಮ್ಮನಿಗೋಸ್ಕರ ನಾನಿಲ್ಲಿ ಬಟರ್ ಚಿಕನ್ ರೋಸ್ಟ್ ಮಾಡಿದ್ದೀನಿ, ಅದನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫ್ಲಿಪ್ಕಾರ್ಟ್ನಿಂದ ಈ ಪಾಟ್ಗಳನ್ನ ತರಿಸಿದ್ದೀನಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಗೋಪ್ಯಾಗೆ ತರಿಸ್ಬೋದಾಗಿತ್ತು, ಆದರೆ ಸ್ವಲ್ಪ ಗಿಡಗಳು ಅಂತೇಳಿ ಪಾಟ್ಗಳನ್ನ ತರಿಸಿದ್ದೀನಿ. ಇದೆಲ್ಲಕ್ಕಿನ್ನವ ಗ್ರೋ ಬ್ಯಾಗೆ ತುಂಬ ಒಳ್ಳೆಯದು, ತುಂಬ ಬಾಳಿಕೆ ಬರುತ್ತೆ. ಆದರೆ ಸ್ವಲ್ಪ ಗಿಡಗಳು ಬಾಲ್ಕನಿಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನಿಲ್ಲಿ ಪಾಟ್ಗಳು ತರಿಸಿದ್ದೀನಿ. ಇವು ಫ್ಲಿಪ್ಕಾರ್ಟ್ನಿಂದ ತರಿಸಿದ್ದು. ಲಿಂಕ್ ಬೇಕಿದ್ರೆ ಕೇಳಿ, ಲಿಂಕ್ನ ಕೊಡ್ತೀನಿ ನಾನಿಲ್ಲಿ. ಹಾಗೆಯೇ ಬಾಳೆಹಣ್ಣಿನ ಸಿಪ್ಪೆ ಬೇಕಿತ್ತು, ಅಂದರೆ ಯಾವ ಥರ ಪಾಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅನ್ನಲ್ಲ, ಅದಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಬೇಕು. ಅದಕ್ಕೆ ಅವನು ಅಲ್ಲಿ ಹಾಕಿದ್ದೆ ಸ್ವಲ್ಪ ಬಿಸಿಲಿಗೆ. ತುಂಬ ಹಳೆಯದಾಗಿದ್ದರೆ ಇನ್ನೂ ಒಳ್ಳೆಯದು, ಆದರೆ ಹಳೆವಿರಲಿಲ್ಲ ಅಂದರೆ ಭಾಳ ದಿವಸದಿರಲಿಲ್ಲ ಸಿಪ್ಪೆ ಅಂತೇಳಿ ಅವತ್ತಿಂದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಹಾಕಿದ್ದೆ. ಹಾಗೆಯೇ ನಾನಿಲ್ಲಿ ಮಲ್ಲಿಗೆ ಹೂವು ಮತ್ತು ದಾಸವಾಳ ಮತ್ತು ಗುಲಾಬಿ ಗಿಡ ತರಿಸಿದ್ದೀನಿ. ದಾಸವಾಳದ ನೋಡ್ಬೋದು ಎಷ್ಟೊಂದು ಉದ್ದ ಇದೆ ಬೇರು ಅಂತ. ಅದು ಒಣಗುತ್ತೆ ಅಂತ ಪಾಟಲ್ಲಿ ಇಟ್ಟಿದ್ವಿ ತಂದ ತಕ್ಷಣವೇ. ಈಗ ಅವನ್ನೆಲ್ಲ ತಗೊಂಡು ನಾನಿಲ್ಲಿ ರೀಪಾಟಿಂಗ್ ಮಾಡೋಣ ಅಂತ ಎಲ್ಲ ಕೆಳಗಿಟ್ಕೊತಾ ಇದ್ದೀನಿ. ಇಲ್ಲಿ ನಾನೀಗ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಈ ಪಾಟಿಗೂ ಅಷ್ಟೇ ನಾನು ಹೋಲ್ಗಳನ್ನ ಮಾಡಿಟ್ಟಿದ್ದೆ ಮೊದಲೇ, ಅವನ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ರೀತಿ ಹೋಲ್ ಮಾಡ್ಕೊಂಡಿದ್ದೆ. ಮನೆಯಲ್ಲೇನು ಜಾಸ್ತಿ ಗಿಡಗಳು ಇರಲಿಲ್ಲ, ಒಂದು ತುಳಸಿ ಗಿಡ, ಮನಿ ಪ್ಲ್ಯಾಂಟು, ಹಾಗೆಯೇ ಆಲೋವೆರಾ ಗಿಡ ಅಷ್ಟೇ ಇದ್ದಿದ್ದು. ನಾವು ಬಾಡಿಗೆ ಮನೆಯಲ್ಲಿರುವವರು ಕ್ಯಾರಿ ಮಾಡುವಾಗ ತುಂಬ ಡ್ಯಾಮೇಜ್ ಆಗ್ತವೆ, ಹಾಳಾಗ್ತವೆ. ಆಮೇಲೆ ನಾವು ಒಬ್ರಿಗೆ ಒಪ್ಸಿರ್ತೀವಿ ತೊಗೊಬನ್ನಿ ಅಂತ, ಅವರು ತೊಗೊಂಬಂದಿರಲ್ಲ, ಅದು ಅಲ್ಲೇ ಬಿಟ್ಬಿಟ್ಟು ಇದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬೇಡ ಅಂತೇಳಿ, ಇದೆಲ್ಲ ಒಂದು ಸಲ ಅನುಭವ ಆಗಿರೋದಕ್ಕೆ ಬೇಡ ಅಂತೇಳಿ ಬಿಟ್ಟಿದ್ವಿ. ಆದರೆ ಮಕ್ಕಳು ಫೋರ್ಸ್ ಮಾಡಿದ್ದಕ್ಕೆ ಆಯಿತು ತಗೊಳ್ಳಿ ಅಂತೇಳಿ ಒಂದು 3 ಗಿಡಗಳು ತಂದಿದ್ದೀವಿ. ಇದನ್ನಾದರೂ ಹುಷಾರಾಗಿ ಇನ್ನೊಂದು ಮನೆಗೆ ಹೋಗುವಾಗ ತಗೊಂಡು ಹೋಗೋಣ ಅಂತೇಳಿ ಅಂತ ಮನಸ್ಸು ಮಾಡಿಬಿಟ್ಟು ಗಿಡಗಳು ತಂದಿದ್ದೀವಿ. ಗಿಡಗಳಿದ್ರೇ ತುಂಬ ಚೆಂದ, ಮನೆಯೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಚಿಗುರು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಅಂದರೆ ಕ್ಯಾರಿ ಮಾಡುವಾಗೆಲ್ಲ ಚೆನ್ನಾಗಿ ಕ್ಯಾರಿ ಮಾಡಿದ್ರೆ ಆಯಿತು ಅಂತೇಳಿ, ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಗಿಡಗಳನ್ನ ಅಂತೇಳಿ ಹಾಕೋದನ್ನ ಅಂತೇಳಿ ತರಿಸ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಒಂದು 4 ತರಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನಿಲ್ಲಿ ಗುಲಾಬಿ ಗಿಡನ ಹಾಕ್ತಾಯಿದ್ದೀನಿ. ಪಾಟಿಲಿ ಹಾಕಿದ ತಕ್ಷಣ ಅದ್ರ ಕಳೆನೇ ಎಷ್ಟು ಚೆನ್ನಾಗಿ ಬಂದುಬಿಡ್ತು. ಅಮ್ಮರೆಲ್ಲ ಕೂತಿದ್ರು, ಅದನ್ನೇ ಹೇಳಿದ್ರು, ನೋಡೋದು ಪಾಟಿಗೆ ಹಾಕಿದ ತಕ್ಷಣ ಏನು ಚೆನ್ನಾಗಿ ಕಳೆ ಬಂದುಬಿಡ್ತು, ಪಾಟಿಗೆ ಆಗಲಿ ಗಿಡಕ್ಕಾಗಲಿ ಅಂತೇಳಿ ಅಂತ ಅಂದರು. ಈಗ ನಾನಿಲ್ಲಿ ರೀಪಾಟಿಂಗ್ ಮಾಡೋಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಹಾಗೆಯೇ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ರೀಪಾಟಿಂಗ್ ಮಾಡಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಒಂದು ಗಿಡ ರೀಪಾಟಿಂಗ್ ಮಾಡಿದ ತಕ್ಷಣ ಇನ್ನೊಂದು ಗಿಡ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಪಾಟಿಗೆ ಒಂದು ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ, ಆಮೇಲೆ ನಾನಿಲ್ಲಿ ಈರುಳ್ಳಿ ಸಿಪ್ಪೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಇದು ಪ್ರಿವೆಂಟ್ ಮಾಡುತ್ತೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದನ್ನ ಸ್ವಲ್ಪ ತಡೆಯುತ್ತೆ. ಹಾಗೆಯೇ ಬೇರುಗಳನ್ನು ತುಂಬ ಬಲಪಡಿಸುತ್ತೆ, ಎಲೆಗಳು ಅಷ್ಟು ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಹಾಕ್ತಿದ್ದೀನಿ. ಬಾಳೆಹಣ್ಣು ಸಿಪ್ಪೆಯಲ್ಲೂ ಅಷ್ಟೇ ತುಂಬಾ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಇರೋದ್ರಿಂದ ಇದು ಪುಷ್ ಮಾಡುತ್ತೆ ಒಳ್ಳೆ ಬೆಳವಣಿಗೆಗೆ, ಹಾಗೆ ತುಂಬಾ ಹೂ ಕೊಡುತ್ತೆ. ಹಂಗಾಗಿ ಇವನ್ನೆರಡನ್ನೂ ಹಾಕ್ತಾಯಿದ್ದೀನಿ. ಇವೆರಡು ಹಾಕಿದ್ಮೇಲೆ ಮತ್ತೆ ಮಣ್ಣು ಹಾಕ್ತಾಯಿದ್ದೀನಿ, ಒಂದು ಲೇಯರ್ ಹಾಕ್ತಾಯಿದ್ದೀನಿ, ಅಂದರೆ 1 ಇಂಚಷ್ಟು ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಈ ಮಲ್ಲಿಗೆ ಗಿಡನ ಇಡ್ತಾಯಿದ್ದೀನಿ. ಸೆಂಟ್ರಲ್ಲಿ ಇಟ್ಬಿಟ್ಟು ಅದ್ರ ತುಂಬ ಮಣ್ಣು ಹಾಕ್ಬಿಟ್ರೆ ರೆಡಿ ಆಯಿತು ಪಾಟಿಂಗ್ ಮಾಡೋದು. ನಾನಿಲ್ಲಿ 7 ಸುತ್ತಿನ ಮಲ್ಲಿಗೆ ಹೂ ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತೆ. ನೋಡ್ತಿರ್ಬೋದು ಮೊಗ್ಗು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಮಲ್ಲಿಗೆ ಹೂವು ಮತ್ತು ಸೂಜಿ ಮಲ್ಲಿಗೆ ಹೂವು ಅಂದರೆ ಹಳ್ಳಿ ಕಡೆ ಸಿಗುತ್ತಲ್ಲ ಸೀಸನಲ್ಲಿ ಸೂಜಿ ಮಲ್ಲಿಗೆ, ಅದು ಅಂದರೆ ತುಂಬಾ ಇಷ್ಟ. ನಾವು ಸಣ್ಣವರಿದ್ದಾಗ ನಮ್ಮಮ್ಮರು ಸಂಜೆ ಹೊತ್ತು ಒಂದು ಲೋಟಕ್ಕೆ ಇಷ್ಟು ಅಂತ, ಸಣ್ಣ ಲೋಟದಲ್ಲಿ ಕೊಡೋರು ಇಷ್ಟು ಅಂತೇಳಿ ತಗೊಂಬಂದು ಮುಡಿಸೋರು. ಅದು ತುರುಬಾಕಿ ಮುಡಿಸೋರು, ಎಷ್ಟು ಚೆನ್ನಾಗಿ ಕಾಣಿಸೋದು. ಹಂಗಾಗಿ ಇದನ್ನು ತಗೊಂಬಂದಿದ್ದೀನಿ. ಅದಕ್ಕೆ ಇದು ಹಾಕ್ತಾಯಿದ್ದೀನಿ. ಇವಾಗ ಇದ್ರ ತುಂಬ ಮಣ್ಣು ಹಾಕ್ಬಿಟ್ರೆ ಆಯಿತು. ಇದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಣ್ಣು ಹಾಕಿದ್ರೆ ಮುಗ್ದೇ ಹೋಯ್ತು, ಪಾಟಿಂಗ್ ಕೆಲಸ ಮುಗ್ದೇ ಹೋಯ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಗಿಡಗಳನ್ನು. ಇವೆರಡನ್ನೂ ಹಾಕಿದ್ಮೇಲೆ ದಾಸವಾಳ ಗಿಡ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಮಗ ನಮ್ಮಮ್ಮ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಆಗ್ತಾಯಿತ್ತು. ಇವಾಗ ದುಂಡ್ಮಲ್ಗೆ ಗಿಡ ಪಾಟಿಂಗ್ ಮಾಡಾಯಿತು. ಈಗ ದಾಸವಾಳ ಗಿಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ದಾಸವಾಳನೂ ಅಷ್ಟೇ ಮನೇಲಿದ್ದರೆ ದೇವ್ರ ಪೂಜೆಗಂತೂ ತುಂಬಾ ಒಳ್ಳೆಯದು. ಡೈಲಿ ಹೂ ಬಿಡ್ತಾ ಇದ್ದರೆ ಮಾತ್ರ ಹೊರಗಡೆಯಿಂದ ತರಿಸೋದು ತಪ್ಪುತ್ತೆ. ಅಂದರೆ ಒಂದು ಗಿಡದಲ್ಲೇ ದೇವ್ರ ಪಟ್ಟಕ್ಕೆಲ್ಲ ಆಗಲ್ಲ. ಇನ್ನು ಸ್ಟಾರ್ಟ್ ಮಾಡೋಣ ಒಂದೊಂದೇ ಗಿಡ ಹಾಕಿ ಅಂತೇಳಿ ಅಂತ ಸದ್ಯಕ್ಕೆ ಒಂದು ದಾಸವಾಳ ಗಿಡ ತರಿಸಿದ್ದೀನಿ. ದಾಸವಾಳದ ಬೇರು ನೋಡ್ಬೋದು ಎಷ್ಟೊಂದು ಉದ್ದ ಇದೆ ಅಂತೇಳಿ ಅಂತ. ಅದಕ್ಕೆ ಅದನ್ನು ನಿಧಾನಕ್ಕೆ ಸುತ್ತಬಿಟ್ಟು ನಾನಿಲ್ಲಿ ಪಾಟಿಂಗ್ ಮಾಡ್ತಾ ಇದ್ದೀನಿ. ದಾಸವಾಳದ್ದು ಹೂವನ್ನು ಅಷ್ಟೇ 3 ಸುತ್ತಿಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೋಟೋಗೆ ಮುಡಿಸಿದ ತಕ್ಷಣವೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇದು ಒಂದು ಹೂವು ಬಿಟ್ಟಿತ್ತು, ಅದನ್ನು ಮುಡಿಸ್ಬಿಟ್ಟು ನಾನಿಲ್ಲಿ ಹೇಳ್ತಾ ಇರೋದು.
ಇರೋದು ನೋಡಿ. ಇದನ್ನೆಲ್ಲ ಆಗಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಪಾಟ್ಗಳು ಗಿಡಗಳಾಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಹಾಗೆಯೇ ನಿತ್ಯ ಕಣಗಳು ಹೂವು ಮತ್ತು ಒಂದು ಸ್ವಲ್ಪ ಮಣ್ಣು ಉಳಿತು, ಅದಕ್ಕೆ ಮೆಂತೆ ಸೀಡ್ಸ್ ಹಾಕೋಣ ಅಂಥೇಳಿ ರೆಡಿ ಮಾಡಿಕೊಂಡು ಇಟ್ಟಿದ್ದೀವಿ. ತುಳಸಿ ಗಿಡ ಒಂದು ಚೇಂಜ್ ಮಾಡಬೇಕು, ಅಂದರೆ ಈಗ ಈ ಟೈಮಲ್ಲಿ ಅಲ್ಲಿ ಬಿಸಿಲು ಬೀಳಲ್ಲ, ಹಂಗಾಗಿ ಇನ್ನೊಂದು 2 ತಿಂಗಳಾದಮೇಲೆ ಅದನ್ನು ಗಿಡ ಚೇಂಜ್ ಮಾಡೋಣ ಅಂಥೇಳಿ ಇಷ್ಟಕ್ಕೆ ಮುಗಿಸಿದ್ವಿ. ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಬಾಲ್ಕನಿನೂ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಗಿಡನ ಎಲ್ಲ ಗಿಡಗಳು ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದೀವಿ. ಇವಾಗ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಬಾಲ್ಕನಿಗೆ ಬರ್ತಾ ಇದ್ದೀವಿ. ಬಾಲ್ಕನಿ ಅಂತೂ ತುಂಬ ಅಂದರೆ ತುಂಬಾ ಸಣ್ಣದು. ಅದರಲ್ಲಿ ನನ್ನ ಮಗ ಒಂದು ಪಾರಿವಾಳದ ಗೂಡು ಮಾಡಿದ್ದ, ಅದರಲ್ಲಿ ಒಂದು ಪಾರಿವಾಳನೂ ಇತ್ತು. ಮೊಟ್ಟೆನೆಲ್ಲ ಕೊಟ್ಟಿತ್ತು. ಆ ಮೊಟ್ಟೆನೆಲ್ಲ ಪಾಪ ಇರುವೆಗಳು ತಿಂದೋದ್ವು ಅಂತ ತುಂಬಾ ಬೇಜಾರಾಗಿದ್ದ. ಹಂಗಾಗಿ ಅದ್ರ ಕಡೆ ಗಮನನೂ ಕೊಟ್ಟಿರಲಿಲ್ಲ, ಅದನ್ನು ಕ್ಲೀನು ಮಾಡಿರಲಿಲ್ಲ, ಅದನ್ನು ಅಲ್ಲೇ ಬಿಟ್ಟಿದ್ದೆ. ಯಾವ ಪಾರಿವಾಳನೂ ಬೇಡ ಇನ್ನು ಸಾಕೋದು ಅಂತೇಳಿ ಅಂತ ಇವತ್ತು ಅದನ್ನು ಕ್ಲೀನ್ ಮಾಡ್ತಾ ಇಲ್ಲಿಗೆ ಪಾಟ್ ಇಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಕ್ಲೀನ್ ಮಾಡ್ತಾ ಇದ್ದೀವಿ. ನಾನೇ ಮಾಡ್ತಾಯಿದ್ದೆ, ಅಮ್ಮ ತೆಗೀರಿ ಇಲ್ಲಿ ನಾನೇ ಮಾಡಿಕೊಡ್ತೀನಿ ನೀಟಾಗಿ ಅಂತೇಳಿ ಅಮ್ಮನೇ ಎಲ್ಲ ನೀಟಾಗಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನು ಕೈಯಲ್ಲೆಲ್ಲ ಮುಟ್ಬಾರ್ದು, ಹುಷಾರಾಗಿ ಕ್ಲೀನ್ ಮಾಡಬೇಕು ಪಾರಿವಾಳದ ಗೂಡುಗಳನ್ನೆಲ್ಲವ. ನನ್ನ ಮಗನಿಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬಾ ಇಷ್ಟ. ಭಗವಂತ ಈಗ ನೋಡ್ರಿ ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದ್ದಾವೆ. ಅದಕ್ಕೆ ಫುಲ್ ತುಂಬಿದ್ವಮ್ಮ ಎಲ್ಲ ಬಂದ ಫಸ್ಟಿಗೆ, ಅದಕ್ಕೆ ಊರುಗಳಿಗೆ ಹೋಗಬಾರ್ದು ಅಂತ ಹೇಳೋದು. ನೀನು ಹಂಗಾಗಿ ಫಿಶ್ ತಂದ್ರೆ ದೊಡ್ಡ ಮೀನು ಉಳ್ಕೋಬೋದು, ಒಬ್ರು ಜಾಸ್ತಿ ಊಟ ಹಾಕ್ಬೇಕಷ್ಟೇ. ಅವಕ್ಕೆ ಒಂದು ಫುಡ್ ಬರುತ್ತೆ, ಒಂದು ಇದು ಬರುತ್ತೆ, ಮೆಕ್ಕಾಗಿ ಫುಡ್ ಹಾಕೋದು ಟೈಮಿಂಗ್ ಹಾಕಿರ್ಬೋದು. ನಾವು ಊಟ ಹಾಕಿದ್ರೆ ಅದು ಊಟ ಹಾಕುತ್ತೆ. ನಾಯಿಗಳಿಗೆ ಹೆಂಗೆ ಬರ್ತಾವ, ನಾವು ಇಲ್ದಲ್ಲೇ ಊಟ ಹಾಕಂಥದ್ದು ಮೀನಿಗೂ ಅಂತ ಬರ್ತವೆ. ಎಷ್ಟು ಗೊತ್ತಾ? ಗೆಸ್ ಮಾಡು. ಗೊತ್ತಿಲ್ಲಪ್ಪ, ಗೆಸ್ ಮಾಡು. ಅರೌಂಡ್ 5,000. ಇದು ತುಂಬ ಮೀನುಗಳಿದ್ವು. ನಾವು ಊರಿಗೆ ಹೋಗಿದ್ವಲ್ಲ, ಹಂಗಾಗಿ ಅವು ಸ್ವಲ್ಪ ಅಂತ ವೈರಸ್ ಥರ ಆಗಿಬಿಟ್ಟು ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ. ತುಂಬಾ ಬೇಜಾರಾಗ್ಬಿಡ್ತು. ಹಾಗಾಗಿ ಫಿಶ್ ಟ್ಯಾಂಕ್ ಥರದಲ್ಲೇ ಮೀನುಗಳು ಬೇಡ ಅಂತ ಅವನು ಕೈ ಬಿಟ್ಟಿದ್ದಾನೆ. ನನ್ನ ಮಗನಿಗೆ ಫಿಶ್ಶು, ನಾಯಿ, ಹಾಗೇನೆ ಪಾರಿವಾಳ, ಯಾವ ಪಕ್ಷಿನಾದರೂ ತುಂಬ ಸಾಕಬೇಕು ಅಂತ ಒದ್ದಾಡ್ತಾ ಇರ್ತಾನೆ. ತುಂಬಾ ಇಷ್ಟ. ಅವ್ನು ಫೋನ್ಗಳಾಗ ನೋಡೋದು ಅಷ್ಟೇ, ಮೀನು ಸಾಕೋದು ಹೆಂಗೆ, ಪಾರಿವಾಳ ಸಾಕೋದು ಹೆಂಗೆ ಅಂತಲೇ ನೋಡ್ತಾ ಇರ್ತಾನೆ. ಈಗೆಲ್ಲ ಪಾಟ್ಗಳನ್ನ ಅಲ್ಲಿಂದ ತಂದು ಇಲ್ಲೆಲ್ಲ ಚೆನ್ನಾಗಿ ಜೋಡಿಸಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು. ಹಾಗೆಯೇ ಒಂದು ಪಾಟಲ್ಲಿ ಮೆಂತೆ ಕಾಳನ್ನು ಹಾಕಿದ್ದೀವಿ. ಅಂದರೆ ಮಣ್ಣು ಉಳಿತು, ಅದು ಹಂಗೆ ಇಡಬಾರ್ದು ಅಂತೇಳಿ ಅಮ್ಮ ಸೀಡ್ಸ್ ಹಾಕು, ಕೊತ್ತಂಬರಿ ಕಾಳು, ಹಾಗೆಯೇ ಮೆಂತೆ ಕಾಳು ಹಾಕು, ಮನೆಗೆ ಬೇಕಾಗಿದ್ರೆ ಹಾಕ್ತವೆ, ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ ಅದನ್ನು ಹಾಕ್ಸಿದ್ದಾರೆ. ಹಾಗೆ ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಂದು ಅಡುಗೆ ಮನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಮ್ಮ ಚಪಾತಿ ಮಾಡು, ಬಟರ್ ಚಿಕನ್ ರೋಸ್ಟ್ ಮಾಡ್ತಿದ್ದೀನಿ ಅಂತಿದೆಯಲ್ಲ, ಅಂದರೆ ನಮ್ಮ ಅಮ್ಮನಿಗೆ ಗ್ರೇವಿ ಮಾಡಿಬಿಟ್ಟು ಮನೆಗೆ ಬಂದಾಗ, ಅಂದರೆ ನಮ್ಮ ಮನೆಗೆ ಬಂದಾಗ ಚಪಾತಿ ಮಾಡಬೇಕು. ನಮ್ಮ ಅಮ್ಮಂಗೆ ನಾನು ಮಾಡೋ ಚಪಾತಿ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಬಟರ್ ಚಿಕನ್ ರೋಸ್ಟ್ ಮಾಡ್ತಾಯಿದ್ದೀನಿ ಕಣಮ್ಮ, ಅದನ್ನು ಗ್ರೇವಿನೇ. ಹಾಗೇನೋ ನೀನು ಹೇಳ್ದಲ್ಲ ಚಪಾತಿ ಮಾಡ್ತೀನಿ ಅಂತೇಳಿ ರೆಡಿ ಮಾಡ್ಕೊತಾ ಇದ್ವಿ. ಅದರಲ್ಲಿ ನಮ್ಮಮ್ಮ ಹಿಟ್ಟು ಕಲಿಸ್ಕೊಡ್ತೀನಿ ಅಂತ ರೆಡಿ ಮಾಡ್ಕೊತಾ ಇತ್ತು. ನನ್ನ ಮಗನೂ ಹೋಗ್ಬಿಟ್ಟಮ್ಮ ನಾನು ಎಲ್ಪ್ ಮಾಡ್ತೀನಿ ಅಂತ ಹೋಗಿ, ನಾವು ಅಷ್ಟೇ ಸಣ್ಣವರಿದ್ದಾಗ ನಮ್ಮ ಅಜ್ಜಿಗೆ ಇದೇ ಥರ ಎಲ್ಪ್ ಮಾಡ್ತಾ ಇದ್ವಿ. ಈಗ ಬಟರ್ ಚಿಕನ್ ರೋಸ್ಟ್ ಮಾಡೋಕ್ಕೆ ಫ್ರೈಡ್ ಆನಿಯನ್ ಬೇಕು, ಅದನ್ನು ರೆಡಿ ಮಾಡಿಕೊಂಡು ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಚಿಕನ್ ವಾಶ್ ಮಾಡಿಕೊಂಡು ಅದಕ್ಕೆ ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಹಾಗೆಯೇ ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಫ್ರೈಡ್ ಆನಿಯನ್ ಇಲ್ಲಿ ಮತ್ತು ಬೇಕಾಗುತ್ತೆ, ಅದಕ್ಕೆ ಅದರಲ್ಲಿ ಅರ್ಧ ಭಾಗ ಫ್ರೈಡ್ ಆನಿಯನ್ ಹಾಕಿದ್ದೀನಿ. ಹಾಗೆ ಈಗ ಕರಗಿಸಿದ ಬೆಣ್ಣೆ ಹಾಕಿದ್ದೀನಿ. ಇದು ಬಟರ್ ಚಿಕನ್ ರೋಸ್ಟ್ ಆಗಿರೋದ್ರಿಂದ ಇಲ್ಲಿ ಎಣ್ಣೆ ಬಳಸೋದಿಲ್ಲ, ಪೂರ್ತಿ ಇದರ ಅಡುಗೆಯಲ್ಲಿ ಬೆಣ್ಣೆನೇ ಬಳಸೋದು. ಹಂಗಾಗಿ ಇಲ್ಲಿ ಕರಗಿಸಿದ ಬೆಣ್ಣೆ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಖಾರ ಉಪ್ಪು ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡ್ತಾಯಿದ್ದೀನಿ. ಟೈಮ್ ಇದ್ದರೆ ಭಾಳ ಹೊತ್ತು ಬಿಡ್ಬೋದು, ನನಗಿಲ್ಲಿ ಟೈಮ್ ಇರಲಿಲ್ಲ, ಹಂಗಾಗಿ ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತೇಳಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಬಿಟ್ಟರೆ ಇನ್ನೂ ಒಳ್ಳೆಯದು, ಆದರೆ ನಾನಿಲ್ಲಿ ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮಸಾಲ ಬೇಕು, ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಫ್ರೈಡ್ ಆನಿಯನ್ನು ಇವನ್ನೆಲ್ಲ ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಬೇಕು. ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಸ್ವಲ್ಪ ಕಡಿಮೆ ಇರೋದಕ್ಕೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿದ್ದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಈ ರೀತಿಯಾಗಿ ತರಿಯಾಗಿ ಗ್ರೈಂಡ್ ಮಾಡಬೇಕು. ಖಾರದ ಪುಡಿ ಹಾಕಿದ್ರೆ ಏನು ಬೇಕಾಗಲ್ಲ ನೀರು ಹಾಕೋದು, ಹಾಗೇ ಗ್ರೈಂಡ್ ಮಾಡಬೇಕು. ಇದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಟಿದ ಮೇಲೆ ಒಂದು ಕಡಾಯಿಗೆ ಬೆಣ್ಣೆ ಹಾಕಿ, ಬೆಣ್ಣೆ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ತುಂಬ ಅಂದರೆ ತುಂಬಾ ಸುಲಭ ಇದನ್ನು ಮಾಡೋದು. ಬಟರ್ ಚಿಕನ್ ಆದರೆ ತುಂಬಾ ಪ್ರೋಸೆಸ್ ಇರುತ್ತೆ. ಬಟರ್ ಚಿಕನ್ ರೋಸ್ಟ್ ಆದರೆ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಬೋದು, ಕಡಿಮೆ ಪ್ರೋಸೆಸ್ಸು ಅಷ್ಟೇ. ಈಗನೆಲ್ಲ ನಾನು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಣ್ಣೆಯಲ್ಲಿ ಅದು ರೋಸ್ಟ್ ಆಗಬೇಕು ಅಂದರೆ ಫ್ರೈ ಆಗಬೇಕು, ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಒಂದು ದೊಡ್ಡದಷ್ಟು ನೀರು ಸೇರಿಸ್ತಾ ಇದ್ದೀನಿ. ಅಂದರೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಲೋಟದಷ್ಟು ನೀರು ಸೇರಿಸಿ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತೇಳಿ ಅಂತ. ಚೆನ್ನಾಗಿ ಬೆಂದಿರುತ್ತೆ ಇವಾಗ ಚಿಕನು ಅಂತೇಳಿ ನಾನಿಲ್ಲಿ 20 ನಿಮಿಷ ಕುದಿಸ್ತಾ ಇದ್ದೀನಿ. ಇವಾಗ ತರಿಯಾಗಿ ಗ್ರೈಂಡ್ ಮಾಡಿದ್ವಲ್ಲ ಮಸಾಲೆನ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿನೆಲ್ಲ ಫ್ರೈ ಮಾಡಿ ಹಾಕಿರ್ತೀವಲ್ಲ, ಹಂಗಾಗಿ ತುಂಬಾ ಟೇಸ್ಟಿಯಾಗಿತ್ತು ಬಟರ್ ಚಿಕನ್ ರೋಸ್ಟು. ರುಚಿನೂ ಅಂತ ತುಂಬಾ ಡಿಫ್ರೆಂಟ್ ಆಗಿತ್ತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಬೇಕು, ಆವಾಗ ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ. ಈಗ ಇದನ್ನು ಕೊನೆಯದಾಗಿ ಕರಿಬೇವು ಮತ್ತು ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬಟರ್ ಚಿಕನ್ ರೋಸ್ಟು. ಇದು ಚಪಾತಿ, ಪರೋಟ, ದೋಸೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ರೈಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನ ಈಗ ಮಿಕ್ಸ್ ಮಾಡಿ ಈಗ ನಾನು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಜಾಸ್ತಿ ಇಷ್ಟಪಡೋದು ಅಂದ್ರೇ ಚಪಾತಿ. ಈ ಬೆಳಿಗ್ಗೆ ತಿಂಡಿಗಾಗಲಿ ಸಂಜೆ ಊಟಕ್ಕಾಗಲಿ ಯಾವುದಕ್ಕಾದರೂ ನಮ್ಮ ಮನೇಲಿ ಚಪಾತಿ ಇರಬೇಕು. ಹಂಗಾಗಿ ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಚಿಕನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತೇಳಿ ಅಂತ. ಚಿಕನ್ನು ಅಷ್ಟೇ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬೆಂದಿತ್ತು. ಇವಾಗ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಏನು ಕಲರಾಗಿ ಕಾಣ್ತಿದೆ ಅಂತೇಳಿ ಅಂತ. ತುಂಬಾ ಚೆನ್ನಾಗಿತ್ತು ಈ ಡಿಶ್ಶು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ಚಪಾತಿ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಚಪಾತಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿನ ನಾನು ಯಾವಾಗಲೂ ಹೇಳುವಾಗೆ ನಾನಿಲ್ಲಿ ಎಣ್ಣೆಲೆ ಲಟ್ಟಿಸಿ ಎಣ್ಣೆಲೆ ಬೇಯಿಸೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ. ಹಂಗಾಗಿ ಅಮ್ಮಂಗೂ ಇಷ್ಟ ಆಗುತ್ತೆ ನಾನು ಮಾಡೋ ಚಪಾತಿ ಅಂತ ಅಂದರೆ. ಇದನ್ನು ಆಗಿದ ತಕ್ಷಣ ನಾನಿಲ್ಲಿ ಅಮ್ಮನಿಗೂ ಹಾಕ್ಕೊಟ್ಟು ಮಕ್ಕಳಿಗೂ ಹಾಕ್ಕೊಟ್ಟು ನಾನು ಊಟ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಏನು ಚೆನ್ನಾಗಿ ಬಂದಿದೆ ಗ್ರೇವಿ ಅಂತೇಳಿ ಅಂತ. ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಚಿಕನ್ನು ಅಷ್ಟೇ ತುಂಬಾ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದರೆ ಇದನ್ನೊಂದು ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಬಟರ್ ಚಿಕನ್ ಮಾಡೋಕ್ಕೆ ಪ್ರೋಸೆಸ್ ತುಂಬ ಲೇಟ್ ಆಗುತ್ತೆ ಅಂದರೆ ಇದನ್ನೊಂದು ಸಲ ಟ್ರೈ ಮಾಡಿ. ಚಿಕನ್ನು ಅಷ್ಟೇ ಜ್ಯೂಸಿಯಾಗಿ ಬಂದಿರುತ್ತೆ, ಹಾಗೆಯೇ ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.